ಪುಷ್ಪ ಪ್ರಪಂಚಕ್ಕೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸುತ್ತಾ, ಇಂದು ಕೈತೋಟದಲ್ಲಿ ಹರಳಿದ ಸುಗಂಧರಾಜ, ಜಾಜಿ, ಗುಲಾಬಿ, ಶಂಖಪುಷ್ಪ ಹೂಗಳನ್ನು ಬಳಸಿ ಒಂದು ಸುಂದರ ರಂಗವಲ್ಲಿಯನ್ನು ರಚಿಸಿದ್ದೇನೆ. ಈ ಹೂಗಳು ಪೂಜೆಗೆ ಮಾತ್ರ ಶ್ರೇಷ್ಠ ಎಂಬ ಕಾಲ ಹೊಂದಿತ್ತು. ಆ ಕಾಲವನ್ನು ಹಿಂದಿಕ್ಕಿ ಇಂದು ಅಲಂಕಾರವಾಗಿ ಪುಷ್ಪ ರಂಗೋಲಿಯನ್ನು ಬಿಡಿಸಿ ಅಲ್ಲಿ ಒಂದು ದೈವತ್ವವನ್ನು, ದೈವಿ ಸ್ವರೂಪವನ್ನು ಕಾಣುವಂಥ ಕಾಲ ಕೂಡ ಇಂದು ಬಂದಿದೆ. ಈ ಸಂದರ್ಭದಲ್ಲಿ ಈ ಹೂಗಳ ದಳಗಳನ್ನು ಬಳಸ್ಕೊಂಡು ನನಗೆ ತೋಚಿದ ಹಾಗೆ ಆ ಪುಷ್ಪಗಳ ಪೆಟಲ್ ದಳಗಳನ್ನೇ ರಂಗವಲ್ಲಿಯಾಗಿ ಬೆಳೆಸಿ ಇದೊಂದು ಸುಂದರವಾದ ರಂಗವಲ್ಲಿ ನಿರ್ಮಾಣವಾಗಿದೆ. ನೋಡಿ, ಹರಸಿ ಹಾರೈಸಿ ನಿಮ್ಮಲ್ಲೂ ಈ ತರಹದ ಆಕರ್ಷಕ ರಂಗೋಲಿ ಬಿಡುವ ಕಲೆ ಇದ್ದರೆ ನೀವು ಕೂಡ ಕಡಿಮೆ ಹೂಗಳನ್ನು ಬಳಸಿ ಇಂಥ ಸುಂದರ ರಂಗವಲ್ಲಿಯನ್ನು ನಿರ್ಮಾಣ ಮಾಡಬಹುದು. ಕಣ್ಮನವನ್ನು ತಣಿಸುವಂತಹ, ಮನಸ್ಸಿಗೆ ಮುದವನ್ನು ನೀಡುವಂತಹ ಈ ರಂಗೋಲಿ ಆ ಕ್ಷಣ ನಮ್ಮ ಮಾನಸಿಕ ಏನೇನೋವನ್ನು ದೂರ ಮಾಡುವಂತಹ ಶಕ್ತಿ ಈ ಹೂವಿಗಿದೆ. ಹಾಗಾಗಿ ಈ ಹೂವಿನೊಂದಿಗೆ ನೀವು ಒಡನಾಡೋಣವೇ ಎಂದು ಹೇಳುತ್ತಾ ನಮಸ್ತೆ.